ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅಧ್ಯಕ್ಷರಾಗಿ ಎಸ್ ದೇವಗನಹಳ್ಳಿ ಗ್ರಾಮದ ಲಕ್ಷ್ಮೀಪತಿ ಮತ್ತು ಉಪಾಧ್ಯಕ್ಷರಾಗಿ ನಿಲುವರಾತಹಳ್ಳಿ ಗ್ರಾಮದ ನಾಗರಾಜು ಗೆಲುವು ಸಾಧಿಸಿದ್ದು, ಕಾಂಗ್ರೆಸ್ ಮುಖಂಡ ಹಾಗೂ ಕೆಪಿಸಿಸಿ ಸಂಯೋಜಕರಾದ ರಾಜೀವ್ ಗೌಡರು ಶುಭ ಕೋರಿ ಮಾತನಾಡಿದರು. ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ ಹಾಗೂ ಎಲ್ಲ ಇಲ್ಲಿ ನಿರ್ದೇಶಕರು ಕೂಡ ಆಯ್ಕೆಯಾಗಿದ್ದಾರೆ. ಇವತ್ತು ಅಧ್ಯಕ್ಷರಾಗಿ ನಮ್ಮ ಲಕ್ಷ್ಮೀಪತಣ್ಣ ಮತ್ತೆ ನಮ್ಮ ನಾಗರಾಜಣ್ಣವರು, ಉಪಾಧ್ಯಕ್ಷರಾಗಿ ನಿಲುವರಾತಹಳ್ಳಿ ನಾಗರಾಜಣ್ಣವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲ ನಮ್ಮ ಸಾದ್ಲಿ ಪಂಚಾಯಿತಿಯ ಮತ್ತು ಎಸ್ ದೇವಗನಹಳ್ಳಿ ಪಂಚಾಯಿತಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರುಗಳು, ಕಾಂಗ್ರೆಸ್ ಅಭಿಮಾನಿಗಳು ಇವತ್ತು ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ವಿಶೇಷ ಏನಪ್ಪಾ ಅಂತಂದ್ರೆ ಈ ಒಂದು VSSN ಬ್ಯಾಂಕಿನಿಂದ ಸುಮಾರು ಈ ಭಾಗದ ಎಲ್ಲ ರೈತರಿಗೂ 15 ಕೋಟಿಗೂ ಹೆಚ್ಚಿಗೆ ಎಲ್ರಿಗೂ ಬಡ್ಡಿ ರಹಿತವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಬಡ್ಡಿ ರಹಿತವಾಗಿ ಎಲ್ಲ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಬ್ಯಾಂಕಿನಿಂದ ಸಾಲದ ಸೌಲಭ್ಯ ಕೂಡ ಒದಗಿಸಿಕೊಟ್ಟಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸ್ಪರ್ಧೆಯ ನಡುವೆಯೂ ಸಹಕಾರ ಸಂಘಗಳು ರೈತರಿಗೆ ಸಾಲ ಸೌಲಭ್ಯ ನೀಡಿ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿರುವ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಬ್ಯಾಂಕಿಂಗ್ ಸೇವೆಯತ್ತ ಹೆಚ್ಚು ಒತ್ತು ನೀಡುತ್ತಿವೆ. ಗ್ರಾಮಗಳ ಅಭಿವೃದ್ಧಿಗೆ ಮಹತ್ತರ ಪಾತ್ರ ವಹಿಸಲಿದ್ದು, ನಮ್ಮ ಸಂಪೂರ್ಣ ಸಹಕಾರ ನಿಮಗಾಗಿ ಇರುತ್ತದೆ ಎಂದರು. ಸಂದರ್ಭದಲ್ಲಿ ಸಾದಲಿ ಹಾಗೂ ಸುತ್ತಮುತ್ತಲ ಗ್ರಾಮದ ಕಾಂಗ್ರೆಸ್ ಮುಖಂಡರು, ಸಂಘದ ನಿರ್ದೇಶಕರು ಹಾಜರಿದ್ದರು. ಸಾದಲಿ ಮತ್ತು ಎಸ್ ದೇವಗನಹಳ್ಳಿ ಪಂಚಾಯಿತಿ ಎಲ್ಲ ಭಾಗದ ರೈತರಿಗೆ ಮತ್ತೆ ಅವರ ಕಷ್ಟಗಳಿಗೆ ನೀವು ಧ್ವನಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಅವ್ರ ಕಷ್ಟಗಳಿಗೆ ನೀವೆಲ್ಲ ಸ್ಪಂದಿಸಿ ರೈತರ ಮತ್ತಷ್ಟು ವಿಶ್ವಾಸ ಗಳಿಸಿ. ಈಗಾಗಲೇ ಏನ್ ಹೇಳಿದೀವಿ, ಈ ಬ್ಯಾಂಕ್ ಓಪನ್ ಆದಾಗ್ಲಿಂದಲೂ ಕೂಡ ಏನು ಬ್ಯಾಂಕ್ ಅನ್ನ ನಮ್ಮ ಕಾಂಗ್ರೆಸ್ ತೆಕ್ಕಿಗೆ ಕಾಪಾಡ್ಕೊಂಡು ಬಂದಿದ್ದೀರಾ, ಮುಂದಿನ ದಿನಗಳಲ್ಲೂ ಅದೇ ರೀತಿ ಕಾಪಾಡ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಕೂಡ ಇದೆ. ಅದಕ್ಕೆ ಏನೆಲ್ಲ ಬೇಕು, ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಇವತ್ತು ನಮ್ಮ ಸಿದ್ದರಾಮಣ್ಣ ಮತ್ತೆ DK ಶಿವಕುಮಾರ್ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಎಲ್ಲ ಕೆಲಸಗಳು ಆಗ್ತಿದೆ. ರೈತರ ವಿಚಾರ ಇರ್ಬೋದು, ಗ್ಯಾರಂಟಿಗಳಿರ್ಬೋದು, ಏನ್ ಮಾತು ಕೊಟ್ಟಿದೀವಿ, ಒಟ್ಟು ಮಾತಿನಂತೆ ಇವತ್ತು ನಡ್ಕೊಂತಿದೀವಿ. ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ರೈತರ ವಿಚಾರವಾಗಿ ಇನ್ನೂ ಹೆಚ್ಚಿನ ಕಾಳಜಿ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿಯೋಣ. ರೈತರಿಗೋಸ್ಕರ ಏನೆಲ್ಲ ಇಲ್ಲಿ ಹೋರಾಟ ಮಾಡಬೇಕು, ಇನ್ನೂ ಒಂದಷ್ಟು ಏನೆಲ್ಲ ಅವರು ಸಹಕಾರ ಮಾಡಬೇಕು ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನಾನಂತೂ ನಿರಂತರವಾಗಿ ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಜನತೆ ಏನಿದ್ದಾರೆ ಅವ್ರಿಗೋಸ್ಕರ ನಾವು ಯಾವತ್ತೂ ಕೂಡ ಹಗಲು ರಾತ್ರಿ ಏನೆಲ್ಲ ಕೆಲಸಗಳು ಮಾಡಬೇಕು ಅದನ್ನ ಶಕ್ತಿ ಮೀರಿ ಮಾಡ್ತೀನಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಧನ್ಯವಾದಗಳು.